ಗೋ ಹತ್ಯೆ ತಿದ್ದುಪಡಿ ಮಾಡಿದ್ರೆ ಉಗ್ರ ಹೋರಾಟ. ಹಿಂದೂಪರ ಸಂಘಟನೆಗಳ ಎಚ್ಚರಿಕೆ. ಎಲ್ಲ ಕಾಯ್ದೆ ಇದ್ರೂ ಕೂಡ ಇವತ್ತು ಕರ್ನಾಟಕದ ಗ್ರಾಮಗಳಲ್ಲಿ ಎಲ್ಲ ನಗರಗಳಲ್ಲೂ ಕೂಡ ಗೋ ಹತ್ಯೆ ಅವ್ಯಾಹತವಾಗಿ ಮುಂದುವರಿತಾ ಇದೆ. ಕಾನೂನು ಸಡಿಲಿಕೆ ಗೋಕಳ್ಳರಿಗೆ ಪ್ರೋತ್ಸಾಹ. ಹಿಂದೂಪರ ನಾಯಕರ ವಾದ. ಕರ್ನಾಟಕ ಸರ್ಕಾರ ತನ್ನ ಇತ್ತೀಚಿನ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020 ಸೆಕ್ಷನ್ 8 ತಿದ್ದುಪಡಿ ಕುರಿತು ಚಿಂತನೆ ನಡೆಸುತ್ತಿರುವುದಾಗಿ ಸುದ್ದಿ ಮಾಧ್ಯಮಗಳ ಮೂಲಕ ತಿಳಿದು ಬಂದ ಹಿನ್ನೆಲೆ ತಿಪಟೂರಿನ ಹಿಂದೂಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಜಗನ್ನಾಥ್ ಅವರ ಮೂಲಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಅವರು, ಗೋವು ಒಂದು ಪ್ರಾಣಿ ಮಾತ್ರ ಅಲ್ಲ, ಮಾತೆ ಹಾಗೂ ದೇವತೆ ಅಂತ ಹೇಳಿ ವಿದೇಶಿ ಆಡಳಿತದಲ್ಲಿಯೂ ಮತ್ತು ಇಂದಿಗೂ ಬಹುತೇಕ 24 ರಾಜ್ಯಗಳಲ್ಲಿಯೂ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿರುವುದನ್ನು ಸ್ಮರಿಸಿದರು. ಕರ್ನಾಟಕದಲ್ಲಿ ಹಳೆಯ ಕಾಯ್ದೆ ಇದ್ದರೂ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದರ ಜಾರಿಗೆ ಬಲ ನೀಡಿತು. ಗೋಹತ್ಯೆ ಮಾಡಿದವರಿಗೆ 3 ರಿಂದ 7 ವರ್ಷದ ಶಿಕ್ಷೆಯನ್ನು ನಿಗದಿಪಡಿಸಿದ್ರು. ತಿಪಟೂರಿನಲ್ಲಿ ಮಾತ್ರ 13 ರಿಂದ 15 ಅಕ್ರಮ ಕಸಾಯಿಖಾನೆಗಳು ನಡೆದು ಬರುತ್ತಿರುವುದು ಗಂಭೀರ ವಿಚಾರ ಅಂತ ತಿಳಿಸಿದರು. ಇಷ್ಟೆಲ್ಲ ಕಾಯ್ದೆ ಇದ್ರೂ ಕೂಡ ಇವತ್ತು ಕರ್ನಾಟಕದ ಗ್ರಾಮಗಳಲ್ಲಿ ಎಲ್ಲ ನಗರಗಳಲ್ಲೂ ಕೂಡ ಗೋ ಹತ್ಯೆ ಅವ್ಯಾಹತವಾಗಿ ಮುಂದುವರಿತಾ ಇದೆ. ತಿಪಟೂರ್ ಅಂತ ನಗರದಲ್ಲೇ 13 ರಿಂದ 15 ಅಕ್ರಮ ಕಸಾಯಿಖಾನೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಕಾನೂನಿಗೆ ಏನಾದ್ರೂ ತಿದ್ದುಪಡಿ ತಂದು ಅದನ್ನು ಸ್ವಲ್ಪ ಏನಾದ್ರೂ ಸಡಿಲಗೊಳಿಸಿದ್ರೆ ಆ ಗೋಕಳ್ಳರಿಗೆ, ಆ ರಾಕ್ಷಸರಿಗೆ ಒಂದು ಪರ್ಮಿಷನ್ ಅನ್ನು ಕೊಟ್ಟಂಗಾಗುತ್ತೆ. ಅಂತಹ ಒಂದು ಹೀನ ಕಾರ್ಯವನ್ನು ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯನವರೇ, ನಿಮ್ಗೇನಾದರೂ ಸ್ವಲ್ಪ ಮನುಷ್ಯತ್ವ ಅನ್ನೋದೇನಾದರೂ ಇದ್ದರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡಿರ್ತಕ್ಕಂಥ ಅನಾಚಾರಗಳಿಗೆ ಈಗಾಗಲೇ ದಿವಸ ಅನುಭವಿಸ್ತಾ ಇದ್ದೀರಿ. ಹಿಂದೂಗಳ ವಿರೋಧ ಕಟ್ಕೊಂಡು, ಹಿಂದೂ ದೇವತೆಗಳನ್ನ ಅವಮಾನ ಮಾಡಿಕೊಂಡು, ಈ ಸಂಸ್ಕೃತಿಯನ್ನು ಅವಮಾನ ಮಾಡಿ ನಿಮ್ಮ ಪಾಡು ಏನಾಗಿದೆ ಅಂತೇಳಿ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಈ ಹಿಂದೂ ವಿರೋಧಿ ನಡುವಿನ ಕಾಂಗ್ರೆಸ್ನ ಪಾಡೇನಾಗಿದೆ ಈ ಒಂದು ದೇಶದಲ್ಲಿ, ನಾಯಿ ಕೂಡ ಮೂಸ್ ನೋಡ್ತಾ ಇಲ್ಲ ನಿಮ್ಮ ಪಕ್ಷವನ್ನು. ಇವತ್ತು ಇಂತಹ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿದ್ದೀರಿ. ಅದ್ರ ಜೊತೆಗೇ ತಿಪಟೂರಲ್ಲೂ ಸಹ, ತಿಪಟೂರಂತಹ ಸುಸಮೃದ್ಧ ನಗರದಲ್ಲಿ ಇಲ್ಲಿ ಇವತ್ತು 15 ಕಸಾಯಿಖಾನೆಗಳು ತಲೆ ಎತ್ತಿದೆ ಅಂತೇಳಿದರೆ ಇಲ್ಲಿನ ಕಾಂಗ್ರೆಸ್ ಮೇಲೆ ಏನ್ರಿ ಮಾಡ್ತಿದ್ದೀರಾ? ಮಾನ ಮರ್ಯಾದೆ ಇದೆಯಾ ಇವರಿಗೆ ಅಂತ ಒಂದು ನೇರವಾದ ಪ್ರಶ್ನೆ. ಮಾನ ಮರ್ಯಾದೆ ಇದೆಯೇನ್ರಿ ಇವರಿಗೆ? BJP ಸರ್ಕಾರ ಇದ್ದಾಗ ನಾಗೇಶ್ವರನವರು ಇಲ್ಲಿ MLA ಆಗಿದ್ದಾಗ ನಾವು ಹಿಂದೂಗಳು ಕಂಪ್ಲೇಂಟ್ ಮಾಡಿದ್ದಕ್ಕೆ ತಗೊಂಡೋಗಿ ನಗರಸಭೆ ಅಕ್ರಮ ಕಸಾಯಿಖಾನೆಗಳನ್ನ ಕ್ಲೋಸ್ ಮಾಡಿತ್ತು. ಇವತ್ತು ರಾಜಾರೋಷವಾಗಿ ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ MLA ಅವರು ಕಣ್ಣಿದ್ದು ಕೂಡ್ರಂತೆ ಆರಾಮಾಗಿದ್ದಾರೆ. ಯಾಕೆ ನಿಮಗೆ ಹಿಂದೂಗಳಂದ್ರೆ ಇಷ್ಟೊಂದು ದಾಷ್ಟ್ಯ ಭಾವ? ಇವತ್ತು ನೋಡಿ, ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಏನಾದರೂ ಸ್ವಲ್ಪ ಸಡಿಲ ಮಾಡಿ ಈ ರೀತಿ ಹಿಂದೂ ವಿರೋಧಿ ಭಾವನೆಗಳಿಗೆ ಏನಾದರೂ ನೀವು ಕುಮ್ಮಕ್ಕು ಕೊಡ್ತಕ್ಕಂಥ ಪ್ರಯತ್ನ ಆದರೆ ಇಡೀ ರಾಜ್ಯದ ಹಿಂದೂಗಳು ಎದ್ದು ಕೂತ್ಕೊಳ್ತಾರೆ. ಅವರ ಪ್ರತಿಭಟನೆಗೆ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗ್ಬೋದು. ಈ ಸರ್ಕಾರದ ಪತನಕ್ಕೂ ಕೂಡ ಕಾರಣ ಆಗ್ಬೋದು. ಅದನ್ನು ಸಿದ್ದರಾಮಯ್ಯನವರು, ತಿಪಟೂರು ನಗರದಲ್ಲಿ ಷಡಕ್ಷರಿಯವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಜೊತೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಿರೋ ರೀತಿಯಲ್ಲಿ ಅವರು ಉಳಿದಿರ್ತಕ್ಕಂಥ ಕಾಲವನ್ನು ಕಳಿಬೇಕಾಗುತ್ತೆ. ದಯಮಾಡಿ ಹಿಂದೂಗಳ ಭಾವನೆಯನ್ನು ಹತ್ತಿಕ್ಕಿದ್ರೆ ಉಗ್ರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯೊಂದಿಗೆ ನನ್ನ ಮಾತು. ಗೋಹತ್ಯೆ ಕಾಯ್ದೆನ ಸಡಿಲಗೊಳಿಸುವುದು ಗೋಕಳ್ಳರು ಮತ್ತು ಅಕ್ರಮ ಕಸಾಯಿಖಾನೆಗಳಿಗೆ ಪ್ರೋತ್ಸಾಹ ನೀಡಿದಂತೆ ಆಗ್ತದೆ ಅಂತ ಟೀಕಿಸಿ, ಸಿದ್ದರಾಮಯ್ಯ ಸರ್ಕಾರ ಹಿಂದೂ ಧರ್ಮ ಸಂಸ್ಕೃತಿಗೆ ಹಾಗೂ ದೇವತೆಗಳಿಗೆ ಅವಮಾನ ಮಾಡುವ ಕಾರ್ಯಕ್ಕೆ ಮುಂದಾದರೆ ಅದರಿಂದ ಸರ್ಕಾರದ ಪತನಕ್ಕೂ ಕಾರಣವಾಗಬಹುದು ಅಂತ ಎಚ್ಚರಿಸಿದರು. ತಿಪಟೂರಿನಲ್ಲಿ 15ಕ್ಕೂ ಹೆಚ್ಚು ಅಕ್ರಮ ಕಸಾಯಿಖಾನೆಗಳ ಉಪಸ್ಥಿತಿ ಇದ್ದು ಕಾಂಗ್ರೆಸ್ ಶಾಸಕರ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಅಂತ ಆರೋಪಿಸಿದರು. ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದರೆ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಪ್ರತಿಭಟನೆಯಲ್ಲಿ ನಟರಾಜು, ಮಡೇನೂರು ವಿನಯ್, ಒಳ್ಳೆಕಟ್ಟೆ ಸುರೇಶ್, ಕೃಷ್ಣ, ಉಮೇಶ್, ಮಂಜುನಾಥ್, ಶಶಿಕಿರಣ್, ತರಕಾರಿ ಗಂಗಾಧರ್, ಗೌತಮ್ ಬಲಿಜಾ, ಪ್ರಜ್ವಲ್ TU ಸೇರಿದಂತೆ ಅನೇಕ ಹಿಂದೂಪುರ ಮುಖಂಡರು ಭಾಗವಹಿಸಿದರು. ವರದಿ ಮಂಜು, ಕುರುಗದಹಳ್ಳಿ.